ಅವ್ರ ಜವಾಬ್ದಾರಿ ಇಲ್ಲ ಮದುವೆ ಮಾಡಬೇಕಾದದ್ದು. ಅವ್ರಿಗಿದು ಮೊದಲು ಬಂದಿರಲಿಲ್ಲ ವಿಚಾರ ಅಂತಿಲ್ಲ, ಮೊದಲು ವಿಚಾರ ಬಂದಿತ್ತು ಮದುವೆ ಮಾಡಬೇಕಂತ, ಆಗಿರಲಿಲ್ಲ. ಯಾಕೆ ಅಂತಂದರೆ ಬಡ ಕುಟುಂಬ ಇವ್ರದ್ದು, ಭಾರಿ ಬಡತನ, ಹಣದ ಅಭಾವ. ಆಗೆಲ್ಲ ಮದುವೆ ಆಗಬೇಕಾದ್ರೆ ಹುಡುಗಿ ಮನೆ ಕನ್ಯಾಶುಲ್ಕ ಕೊಡಬೇಕು. ಅವೆಲ್ಲ ಲೆವೆಲ್ಸ್ ಇರ್ತಿದ್ದು, ABC ಲೆವೆಲ್ ಥರ. ಹುಡುಗಿ ದೊಡ್ಡವಳಾಗಿದ್ದರೆ, ಅವನ ವಯಸ್ಸಿನವ ಸರಿಯಾಗಿದ್ದರೆ ತುಂಬ ಜಾಸ್ತಿ ಕನ್ಯಾಶುಲ್ಕ, ಸ್ವಲ್ಪ ಸಣ್ಣವಳಾಗಿದ್ದರೆ ಪರವಾಗಿಲ್ಲ ಸ್ವಲ್ಪ ಕಮ್ಮಿ, ತೀರಾ ಪುಟ್ಟ ಹುಡುಗಿ 4-5 ವರ್ಷ ಹುಡುಗಿ ಇದ್ದರೆ ಕನ್ಯಾಶುಲ್ಕ ಇನ್ನೂ ಕಮ್ಮಿ. ಈ ಥರದ ರೇಟು. ಇವ್ರಿಗೆ ಹೊಂದಲೇ ಇಲ್ಲ, ದುಡ್ಡು ಕೊಡೋಕ್ಕಾಗಲ್ಲ, ಮದುವೆ ಸಂಭ್ರಮದಿಂದ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ರು. ಈಗ ಏನು ಆದರೂ ಅಡ್ಡಿ ಇಲ್ಲಪ್ಪ, ಸ್ವಲ್ಪ ಸಾಲ ಮಾಡಿದ್ರು ಅಡ್ಡಿ ಇಲ್ಲ, ಕನ್ಯಾಶುಲ್ಕ ಕೊಟ್ಟು ಮದುವೆ ಮಾಡಿಬಿಡೋಣ ಅಂತ ವಿಚಾರ ಮಾಡಿದರು. ಕನ್ಯಾಶುಲ್ಕ ಹೇಗಿತ್ತು ರೇಟು ಅಂತ ಬರೀತಾರೆ. ಅವನ ವಯಸ್ಸಿನವರು ಸ್ವಲ್ಪ ಕಮ್ಮಿ ವಯಸ್ಸಿನವ್ರು ಇದ್ದರೆ 2,000 ರೂಪಾಯಿ ಕನ್ಯಾಶುಲ್ಕ ಇತ್ತಂತೆ. ನೀವು ದಯವಿಟ್ಟು ಗಮನಿಸಬೇಕಾದ್ದು, 1855ನೇ 56ನೇ ವಯಸ್ಸಿಗೆ ಇಸ್ವಿಗೆ 2,000 ಅಂದರೆ ಇವತ್ತಿಂದ ಎಷ್ಟಾಗುತ್ತಪ್ಪ, ಲಕ್ಷ ಅಲ್ಲ. 100 ವರ್ಷದ ಹಿಂದೆ, 150 ವರ್ಷದ ಹಿಂದೆ, 150 ವರ್ಷದಿಂದ 2,000 ರೂಪಾಯಿ ಅಂದರೆ ಅದೇನು ಅಸಾಧ್ಯ ಅಮೌಂಟ್ ಅದು. ಸ್ವಲ್ಪ ಅಷ್ಟು ಶಿಕ್ಷಣ ಇಲ್ಲ, ಅಡ್ಡಿ ಇಲ್ಲ ಅಂತ ಅನ್ನೋದು 1,000 ರೂಪಾಯಿ. ತೀರಾ ಅಡ್ಡಿ ಇಲ್ಲ ಸಣ್ಣ ಹುಡುಗಿ ಅಂದರೆ 500 ರೂಪಾಯಿ, 500ರಿಂದ 1000 ಕೊಡಬೇಕಾಗ್ತಿತ್ತು. ಅದಕ್ಕೆ ಇವ್ರು ಅಂದ್ರಂತೆ ಒಂದು ಪುಟ್ಟ ಹುಡುಗಿನೇ ನೋಡಿಬಿಡೋಣ, ಕನ್ಯಾಶುಲ್ಕ ಕಮ್ಮಿ ಆಗುತ್ತೆ, ಅದರಿಂದ ಹುಡುಗಿ ನೋಡಿ ಮದುವೆ ಮಾಡೋಣ ಅಂದರು. ಒಂದು ಹೆದರಿಕೆನೂ ಇತ್ತು ಅವರಿಗೆ, ನಾವೇನೋ ಹುಡುಗಿ ನೋಡಿಬಿಡ್ತೀವಿ, ಇವ್ರು ಮದುವೆ ಆಗಲ್ಲ ಅಂದ್ಬಿಟ್ರೆ, ಇವ್ನು ಲಕ್ಷಣ ನೋಡಿ ಒಂದು ಹೆಂಗಿದೆ, ಸ್ಮಶಾನದಲ್ಲಿ ಇರೋದು, ಬರೀ ದೇವಿಯರ ಪೂಜೆ ಮಂತ್ರ ಇದರಲ್ಲೇ ಇರ್ತಾನೆ, ನಾನು ಮದುವೆ ಆಗೋಲ್ಲ ಅಂದ್ಬಿಟ್ರೆ ಏನು ಮಾಡೋದು ಅಂಥೇಳಿ ಅವ್ನಿಗೆ ಗೊತ್ತಾಗದ ಹಾಗೆ ಹುಡುಗಿ ಹುಡ್ಕೋಣ ಅಂತ ಶುರು ಮಾಡಿದರು. ಅಣ್ಣ ಮತ್ತು ತಾಯಿ ಅಲ್ಲೆಲ್ಲಿ ದಿನ ಹೋಗೋರು ಹುಡ್ಕೊಂಬರೋರು ಏನೋ ಹುಡುಕ್ತಾಯಿದ್ರು. ಒಂದು ದಿವಸ ರಾಮಕೃಷ್ಣರೇ ಕೇಳಿದ್ರಂತೆ, ಅಮ್ಮ ಮನೆಯಲ್ಲಿ ಏನೋ ಕಾರ್ಯ ಮಾಡೋಂಗೆ ಕಾಣ್ತದೆ, ತುಂಬ ಓಡಾಡ್ತಾ ಇದ್ದೀರಿ, ಏನಾದರೂ ವಿಶೇಷ ಉಂಟಾ ಏನಾದರೂ ಅಂತ ಕೇಳಿದ್ರಂತೆ. ಇನ್ನು ಮುಚ್ಚಿಟ್ಟು ಫಲ ಇಲ್ಲ ಅಂತ ತಾಯಿ ಹೇಳಿದ್ರಂತೆ, ಗದಾಯಿ ನಿನಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಪ್ಪ ನಾವು, ಅದಕ್ಕೆ ಒಳ್ಳೆ ಹುಡುಗಿನ ಹುಡುಕ್ತಾ ಇದ್ದೀವಿ, ಒಳ್ಳೆ ಹುಡುಗಿ ಸಿಕ್ಕಿದ ತಕ್ಷಣ ನೀನು ಮದುವೆ ಮಾಡಿಬಿಡ್ತೀವಿ, ಆಗ್ಬಹುದಾ ಅಂತ ಕೇಳಿದರು. ಅವ್ರ ಮನಸ್ಸಲ್ಲಿ ಏನಿತ್ತು, ಮದುವೆ ಬೇಡ ನನಗೆ, ಮದುವೆ ಬೇಡ, ಮದುವೆ ಆಗೋದೇ ಇಲ್ಲ ನಾನು ಅಂತಾರೆ ಅಂದ್ಕೊಂಡಿದ್ರು. ಅದೇ ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳಿದ್ನಲ್ಲ ಮತ್ತೆ, ಹೌದಾ ಮಾಡಿ ಮಾಡಿ ಮಾಡಿ. ಅವ್ರಿಗೆ ಆಶ್ಚರ್ಯ. ಅವ್ರು ಹೇಳ್ತಾರೆ, ಮನೆಯೊಳಗೆ ಹಬ್ಬದ ಸಂಭ್ರಮ ಕೇಳಿದ್ರೆ ಹೆಂಗಿರುತ್ತೆ ಹಂಗೆ ಸಂಭ್ರಮ ಆಗ್ಬಿಡ್ತಂತ. ಹೌದಾ ಮಾಡಿ ಮಾಡಿ ಚೆನ್ನಾಗಿ ನೋಡಿ ಅಂತ ಹೇಳಿದ್ರಂತೆ. ಇವರಿಗೆ ವಿಚಿತ್ರ, ಒಮ್ಮೆ ಒಪ್ಕೊಂಡ್ಬಿಡ್ತಾನಲ್ಲ ಮದುವೆಗೆ ನಂಬಿರಲಿಲ್ಲ ಇವರು. ಮದುವೆಗೆ ಒಪ್ಕೊಳ್ಳೋದು ಅಷ್ಟೇ ಅಲ್ಲ, ಸಂಭ್ರಮ ತೋರಿಸ್ಬಿಟ್ಟ. ಇವತ್ತು ಯಾರು ನೋಡೋಕೆ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ, ಹಿಂಗಲ್ಲ. ರಾಮಕೃಷ್ಣ ತಕರಾರು ಮಾಡ್ತಾರೆ ಅಂದ್ಕೊಂಡ್ರೆ ಇವನ ಸಂತೋಷ ನೋಡಿ ಆಶ್ಚರ್ಯ ಆಯ್ತಂತೆ. ಆದರೆ ದೈವ ಹೇಗಂದರೆ ಎಷ್ಟು ಹುಡುಕಿದರೂ ಸರಿಯಾದ ಜೊತೆ ಸಿಗಲಿಲ್ಲ. ಹುಡುಗಿ ಒಳ್ಳೆಯವಳಿದ್ದಾಗ ಕನ್ಯಾಶುಲ್ಕ ತುಂಬ ಜಾಸ್ತಿ ಇತ್ತು, ಕೊಡೋಕ್ಕಾಗಲ್ಲ. ಕನ್ಯಾಶುಲ್ಕ ಕಮ್ಮಿ ಅಂದರೆ ಹುಡುಗಿ ಒಪ್ಪಿಗೆ ಆಗಲ್ಲ. ರಾಮಕೃಷ್ಣದೇನು ತಕರಾರು ಇಲ್ಲ, ಇವರೇ ನೋಡೋರಿಬ್ಬರು ಒಪ್ಪಿಗೆ ಆಗ್ತಿರ್ಲಿಲ್ಲ. ಕನಿಗೆ ಏನು ಮಾಡೋದು, ಹುಡುಗಿ ಸಿಗದೆ ಹೋದರೆ ಹುಡುಗನ ಮಾಡೋದೇನು, 23 ವರ್ಷ ಒಂದು ದೊಡ್ಡ ವಯಸ್ಸು ಆವಾಗ ಹುಡುಗರಿಗೆಲ್ಲ, 23 ವರ್ಷದ ಮದುವೆ ಆಗಿಲ್ಲ, ಇನ್ನೇನು ಮಾಡೋದು ಅಂತ ಚಿಂತೆ ಮಾಡ್ತಾಯಿದ್ರಂತೆ. ಇವ್ರನ್ನ ಗಮನಿಸ್ತಾ ಇದ್ದರು ರಾಮಕೃಷ್ಣರು. ಒಂದು ಸಲ ತಾಯಿನ ಕೇಳಿದ್ರಂತೆ, ಏನು ಆತಂಕದಲ್ಲಿ ಇರೋಂಗಿದೆ ನೀವು, ಏನು ಚಿಂತೆ ನಿಮಗೆ ಅಂತ ಕೇಳಿದ್ರಂತೆ. ಚಿಂತೆ ನೀನು ಮದುವೆ ಅದೋ ಮಾರಾಯ, ಯಾಕಂದ್ರೆ ಎಷ್ಟು ಹುಡುಕ್ತೀವಿ ಒಂದೂ ಸಿಗ್ತಾ ಇಲ್ಲ, ನಮ್ಮ ಹುಡುಗಿ ಸಿಗ್ತಾ ಇಲ್ಲ, ಎಷ್ಟು ಕಡೆ ಹುಡುಕ್ತೀವಪ್ಪ, ಕನ್ಯಾಶುಲ್ಕ ಆದರೂ ಹೊಂದಲ್ಲ, ಹುಡುಗಿ ಆದರೂ ಹೊಂದಲ್ಲ, ಏನು ಮಾಡ್ಬೇಕು ನಾವು ತಿಳಿತಾ ಇಲ್ಲ, ನೀನು ಮದುವೆ ಆಗ್ತದೋ ಇಲ್ಲೋ ಚಿಂತೆ ಆಗಿಬಿಟ್ಟಿದೆ ಅಂದ್ರಂತೆ. ಹೌದಾ ಅಂದರು. ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಭಾವಾವಿಷ್ಟರಾದರು. ಒಂದ್ಸಲ ತಕ್ಷಣ ಭಾವಾವಿಷ್ಟರಾದರು. 1-2 ನಿಮಿಷ ಭಾವಾವಿಷ್ಟರಾಗಿ ಮತ್ತೆ ನಾರ್ಮಲಿಗೆ ಬಂದು, ಅಮ್ಮ ಒಂದು ಮಾತು ಹೇಳ್ತೀನಿ ಕೇಳು, ಅಲ್ಲಿ ಇಲ್ಲಿ ಸುಮ್ಮನೆ ಹುಡ್ಕೋತ ಅಡ್ಡಾಡಬೇಡಿ, ನೀವು ಹುಡುಕ್ಲಿಕ್ಕೆ ಹೋಗಲೇಬೇಡಿ. ಇಲ್ಲಿ ಜಯರಾಮ್ ಭಾಟಿ ಅಂತ ಒಂದು ಊರಿದೆ, ಜಯರಾಮ್ ಭಾಟಿಗೆ ಹೋಗಿ ಅಲ್ಲಿ ಒಬ್ಬರು ಕಾಯ್ತಿದ್ದಾರೆ, ರಾಮಚಂದ್ರ ಮುಖರ್ಜಿ ಅಂತಿದ್ದಾರೆ, ಅವ್ರ ಮನೆಗೆ ಹೋಗಿ, ಅವ್ರ ಮನೆಯಲ್ಲಿ ಒಬ್ಬ ಹುಡುಗಿ ನನಗಾಗಿ ಸಿದ್ಧವಾಗಿ ಕೂತಿದ್ದಾಳೆ, ಹೋಗಿ ಯಾಕೆ ಕಡೆ ಅಂತ ಹೇಳಿದ್ರಂತೆ. ಇವ್ರಿಗೆ ಆಶ್ಚರ್ಯ, ಏನು ಮನೆ ಅಡ್ರೆಸ್ ನೋಡ್ಕೊಂಬಂದವ್ರಂಗೆ ಹೇಳ್ತಾನೆ. ಜಯರಾಮ್ ಭಾಟಿಗೆ ಹೋಗಿ ಅವ್ರ ಮನೇಲಿ ಹುಡುಗಿದ್ದಾಳೆ, ನನಗೋಸ್ಕರ ಕಾದಿದ್ದಾಳೆ ಅಂತ ಹೇಳೋದು ಇವ್ರಿಗೆ ಆಶ್ಚರ್ಯ. ಕಲ್ಕತ್ತೆಯಿಂದ 60 ಮೈಲ್ ದೂರದಲ್ಲಿರುವಂಥ ಬಾಂಕೂರ್ ಅಂತ ಒಂದು ಜಿಲ್ಲೆ, ಆ ಬಾಂಕೂರ್ ಜಿಲ್ಲೆ ತುದಿಗಿರುವಂಥದ್ದು ಜಯರಾಮ್ ಭಾಟಿ ಅಂತ ಸಣ್ಣ ಹಳ್ಳಿ, ತೀರಾ ಸಣ್ಣ ಹಳ್ಳಿ, ಕಗ್ಗಾಡು ಅಂತೀವಲ್ಲ ಆ ಥರ ಪ್ರಕೃತಿ ಮಡಲಲ್ಲಿ ಗುಡ್ಡದ ನಡುವೆ ಇರುವಂಥ ಊರು. ಅಲ್ಲಿರೋದು 2 ಬ್ರಾಹ್ಮಣ ಕುಟುಂಬಗಳು, ಒಂದು ಮುಖರ್ಜಿ ಒಂದು ಬ್ಯಾನರ್ಜಿ, ಇರೋದು 2. ಆ ಮುಖರ್ಜಿ ಮಂತನದೊಳಗೆ 3 ಜನ ಸಹೋದರರಿದ್ದರು,
ರಾಮಚಂದ್ರ, ಈಶ್ವರಚಂದ್ರ, ನೀಲಮಾಧವ ಅಂತ 3 ಜನ ಅಣ್ಣ ತಮ್ಮಂದರು, ಜೊತೆಗೆ ಇರೋರೆಲ್ಲರೂ. ಈ ರಾಮಚಂದ್ರ ಮುಖರ್ಜಿ ಹೆಂಡತಿ ಹೆಸರು ಶ್ಯಾಮಸುಂದರಿ ದೇವಿ ಅಂತ. ರಾಮಚಂದ್ರ ಮುಖರ್ಜಿ ಹೆಂಡತಿ ಶ್ಯಾಮಸುಂದರಿ ದೇವಿ ಅಂತ. ಬಡತನ ಅಂದರೆ ವಿಚಿತ್ರ ಬಡತನ, ಅವ್ರದ್ದು ವಿಪರೀತ ಬಡತನ. ಎಲ್ಲೋ ಒಂದು ಸ್ವಲ್ಪ ಜಮೀನು, ಇವ್ರು ಜಮೀನು ಉಳೋರಲ್ಲ, ರೈತ ಉಳ್ಕೊಡ್ಬೇಕು ಸ್ವಲ್ಪ ಇವರಿಗೆ. ಅದು ಎಷ್ಟು ಬರ್ತಿತ್ತು. ಅದ್ರ ಜೊತೆಗೆ ಪೌರೋಹಿತ್ಯ ಸ್ವಲ್ಪ ಮಾಡ್ತಾಯಿದ್ರು, ಅಲ್ಲಿ ಇಲ್ಲಿ ಪೌರೋಹಿತ್ಯ, ಅದು ಸ್ವಲ್ಪ ದುಡ್ಡು ಬರ್ತಾಯಿತ್ತು. ತಲಾಂತರದಿಂದ ಇವರು ಜನಿವಾರ ಮಾಡುವ ಮನೆತನ ಅಂತ, ಜನಿವಾರ ತಯಾರು ಮಾಡುವಂಥ ಮನೆತನ, ಊರಿಗೆಲ್ಲ ಮಾಡಿ ಕೊಡಬೇಕು. ಅದು ಎಷ್ಟು ಬರುತ್ತೆ ದುಡ್ಡು ಅದರೊಳಗೆ ಜೀವನ ಸಾಗಬೇಕು. ಆದರೆ ಒಂದು ಅಂದರೆ ಅವರು ತೃಪ್ತಿಯಿಂದ ಬದುಕಿದವರು. ಇದು ಬಹಳ ಮುಖ್ಯ ಹೇಳೋದು, ನಾವು ಒತ್ತಿ ಹೇಳಬೇಕು ಇದನ್ನು. ದುಡ್ಡಿಂದ ತೃಪ್ತಿ ಬರ್ತದೆ ಅಂತಿಲ್ಲ. ತೃಪ್ತಿ ಇದ್ದರೆ ದುಡ್ಡು ಎಷ್ಟು ಕಮ್ಮಿ ಇದ್ದರೂ ಸಾಕಾಗತ್ತೆ. ಕೆಲವು ನೋಡಿದ್ದೀವಿ ನಾವು, ಕೋಟಿಗಟ್ಟಲೆ ಇದ್ದರೂ ನರಳೋ ತಪ್ಪಲ್ಲ. ಏನು ಮಾಡೋದು ಸರ್, ಲಾಸ್ ಆಯಿತು. ಲಾಸ್ ಆಗಿಲ್ಲ, ಅದು ಹೋದ ವರ್ಷಕ್ಕೆ ಹೋಗಿದ್ರೆ ಪ್ರಾಫಿಟ್ ಕಮ್ಮಿ ಆಗಿದೆ ಅಷ್ಟೇ. ಈ ಕೊರೋನಾ ಬಂತು ಅಂತ 100 ಕೋಟಿ ಫಾಯ್ದೆ ಆಗೋ 92 ಕೋಟಿ ಆಗಿದೆ. 92 ಕೋಟಿ ಫಾಯ್ದೆ ಆಯಿತು ಅಂತ ಸಂತೋಷ ಪಡಲ್ಲ ಅವರು. 8 ಕೋಟಿ ಹೋಯ್ತು ರೀ ಈ ಸಲ. ಏನು ಮಾಡೋದು? ಇಲ್ಲಿ ಕೆಲವರು ಇರ್ತಾರೆ ತೀರಾ ಕಮ್ಮಿ ಸಂಬಳ, ಎಷ್ಟು ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಸಂತೋಷಕ್ಕೆ ಹಣಕ್ಕೂ ಏನೂ ಸಂಬಂಧ ಇಲ್ಲ. ನೀವು ಸಂತೋಷವಾಗಿ ಇರಬೇಕು ಅಂದರೆ ಮನಿ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಬಿ ಹ್ಯಾಪಿ, ನಾಟ್ ಹ್ಯಾಪಿನೆಸ್ ಇಟ್ ಸೆಲ್ಫ್. ಇಫ್ ಯು ಆರ್ ಹ್ಯಾಪಿ ವಿತ್ ನಥಿಂಗ್, ಯು ಡೋಂಟ್ ರಿಕ್ವೈರ್ ಮನಿ. ಕೆಲವರು ಎಷ್ಟು ಚೆನ್ನಾಗಿರ್ತಾರೆ, ದುಡ್ಡು ಚಿಂತೆ ಇಲ್ಲವ್ರು, ಯಾಕಂದರೆ ಸಂತೋಷವೇ ಸಿಕ್ಕಿದೆ ಅವರಿಗೆ, ದುಡ್ಡು ಹಾಕಬೇಕು. ಅದನ್ನು ಅವ್ರು ಅಷ್ಟು ಚೆಂದ ಬದುಕಿದವರು. ದುಡ್ಡು ಬೇಕು ಅಂತಿಲ್ಲ, ಸ್ವಲ್ಪ ಹಣದಲ್ಲಿ ಸಂತೃಪ್ತರಾಗಿರೋರು, ಸದ್ಗುಣಿಗಳು, ಯಾರೂ ಕೆಟ್ಟ ಬಯಸೋರಲ್ಲ, ದೇವರ ಬಗ್ಗೆ ತುಂಬ ನಂಬಿಕೆ, ನಿಷ್ಕಪಟಿಗಳು, ಮತ್ತೊಬ್ಬರ ಬಗ್ಗೆ ಕರುಣೆ. ಇನ್ನೊಂದು ವಿಶೇಷ ಗುಣ ಗಂಡ ಹೆಂಡ್ತಿದ್ದು ರಾಮಚಂದ್ರ ಮತ್ತು ಶ್ಯಾಮಸುಂದರಿ ದೇವಿ ಅದಂದರೆ, ತಮಗೆ ಕಷ್ಟ ಇದೆ ಹಣಕಾಸಿಂದು, ಆದರೆ ಊರಲ್ಲಿ ಯಾರಿಗಾದರೂ ತೊಂದರೆ ಇದ್ದರೆ ಮೊದಲು ಹೋಗಿ ಸಹಾಯ ಮಾಡೋರು ಇವರು. ಇದು ಸಹಾಯ ಮಾಡುವಂಥ ಗುಣ ಭಾಳ ದೊಡ್ಡ ಗುಣ ಅದು. ಇದು ಯಾಕೆ ಹೇಳ್ತೀನಿ ಅಂದರೆ, ಮುಂದೆ ಬರುವಂಥ ಮಗಳಿಗೆ ಕೂಡ ಆ ಗುಣ ಬರಬೇಕಲ್ಲ ಅಂತ. ಈ ನಮ್ಮ DNA ನಂಬ್ತೀವಿ ನಾವೆಲ್ಲ, ತಂದೆ ತಾಯಿಯಿಂದ ಗುಣಗಳು ಬರ್ತವೆ ಅಂತ. ತಂದೆ ತಾಯಿಗಳು ಇಬ್ಬರು ಹಾಗೆ ಅನುರೂಪ ದಾಂಪತ್ಯ ಅವ್ರದ್ದು, ಒಬ್ಬರದ್ದು ತಕರಾರಿಲ್ಲ, ಹೊಂದ್ಕೊಂಡು ಹೋಗೋರು, ಬಡತನ ಅಂತ ತೊಂದರೆ ಆಗಲಿಲ್ಲ, ಬದುಕಿದವರು. ಈ ದಂಪತಿಗಳ ಹಿರಿಯ ಮಗಳು ಶಾರದಾದೇವಿ. ಈ ಶಾರದಾದೇವಿ ತಾನು ಹುಟ್ಟೋದಕ್ಕಿಂತ ಮೊದಲೇ ಕೆಲವು ಆವಿರ್ಭಾವದ ಮುನ್ಸೂಚನೆಗಳನ್ನು ಮೊದಲೇ ಕೊಟ್ಟಿದ್ಲು ಅಂತ ಬರೀತಾರೆ. ಒಂದು ದಿವಸ ಶ್ಯಾಮಸುಂದರಿ ತನ್ನ ತವರೂರಾದ ಸಿಹೋರ್ ಅಂತ ಒಂದು ಊರು, ಈ ನಾನು ಹಿಂದೆ ಹೇಳಿದೆ ಹೃದಯರಾಮ ಇದ್ದಾನಲ್ಲ ರಾಮಕೃಷ್ಣರ ಅಳಿಯ ಸೋದರಳಿಯ, ಅವನು ಅದೇ ಊರವನು, ಸಿಹೋರ್ದವನು. ಶ್ಯಾಮಸುಂದರಿ ತವರು ಮನೆ ಅದು. ಅಲ್ಲೊಂದು ದೇವಸ್ಥಾನ, ಶಾಂತಿನಾಥ ದೇವಸ್ಥಾನ ಅಂತ, ಆ ಜಾತ್ರೆ ಆಗ್ತದೆ. ನಮ್ಮ ಕಡೆ ನಾವು ಈಗ ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ದಾರೆ ಆ ಚಾರ್ಮೆಲ್ಲ, ಜಾತ್ರೆ ಸಂಭ್ರಮ ಕಳೆದು ಹೋಗಿದೆ. ನಾವು ಸಣ್ಣವರಿದ್ದಾಗ ಜಾತ್ರೆಗೆ ಅಂದರೆ ಏನು ಸಂಭ್ರಮವಾಗಿ ಹೋಗೋದು ಗೊತ್ತಾ, 2-3 ದಿವಸ ಇದ್ದರೆ. ನನಗೆ ನೆನಪಿದೆ, ಬದಾಮಿ ಹತ್ರ ಬನಶಂಕರಿ ಜಾತ್ರೆ ಆಗಬೇಕು, ಈಗೂ ಆಗ್ತದೆ, ಚೆನ್ನಾಗಿ ಆಗ್ತದೆ ಈಗ, ಆದರೆ ಆಗಿನ ಸ್ಟೈಲ್ ಬೇರೆ, ಈಗಿನ ಸ್ಟೈಲ್ ಬೇರೆ. ಆಗ ಜಾತ್ರೆ ಆಗ್ತದೆ ಅಂದರೆ ತಿಂಗಳಾನ್ಗಟ್ಟಲೆ ಮೊದಲು, 1 ತಿಂಗಳು ಮೊದಲು ಅಂಗಡಿಗಳು ಬರೋಕ್ಕೆ ಶುರು ಆಗಬೇಕು ಅಲ್ಲೆಲ್ಲ. ಎಷ್ಟು ಚಂದ ನಾಟಕ ಥಿಯೇಟ್ರ್ ಬರಬೇಕು, 3 ನಾಟಕ ಥಿಯೇಟ್ರು, ನಾಟಕ ನೋಡಬೇಕು, ದೊಡ್ಡ ದೊಡ್ಡ ಮಂಚ, ಹರಿಕಥೆಗಳಾಗಬೇಕು. ಹರಿ ಸರ್ವೋತ್ತಮ ದಾಸರು ಅಂತಿದ್ರು ನಾವಿದ್ದಾಗ, ಅವರು ತಿಂಗಳಗಟ್ಟಲೆ ಹರಿಕಥೆ ಆಗಬೇಕು. ನೀವು ನಂಬಲಿಕ್ಕಿಲ್ಲ, ಇವು ಸಿನಿಮಾ ಸ್ಟಾರ್ ಹೆಂಗೆ ಪೋಸ್ಟರ್ ಹಾಕ್ತಾರಲ್ಲ ಹಾಗೆ ಪೇಂಟ್ ಮಾಡಿ ಹಾಕೋರು. ಹರಿ ಸರ್ವೋತ್ತಮ ದಾಸರದು ಈ ಸಲ ಮಹಾಭಾರತ ಆಗ್ತದೆ 30 ದಿವಸ. ನೀವು ನಂಬಲಿಕ್ಕಿಲ್ಲ, ಅವ್ರು ಬರೀ ಹರಿಕಥೆ ಕೇಳೋದಕ್ಕೆ 30 ದಿವಸ ಕೂತವರಿದ್ದಾರೆ. ನಾನು 30 ದಿವಸ ಕೂಡಲಿಲ್ಲ, 8 ದಿವಸ ಖಂಡಿತ ಕೂತಿದ್ದೀನಿ. ಆದರೆ ಅವ್ರಿಗೆ ಏನು ಶಕ್ತಿ ಐತ್ರಿ, ಹಿ ಕುಡ್ ಮೇಕ್ ಯು ಕ್ರೈ ಆರ್ ಸ್ಮೈಲ್ ಆ್ಯಟ್ ಹೀಸ್ ವಿಲ್. ಅಷ್ಟು ಮಾತಿನ ಮೇಲೆ ಕಂಟ್ರೋಲ್ ಅವ್ರಿಗೆ. ನಿಮ್ಮನ್ನು ಅಳಿಸ್ಬಿಡ್ಬೇಕು, ನಗಿಸ್ಬಿಡ್ಬೇಕು ಶಕ್ತಿ ಇತ್ತು ಅವ್ರಿಗಿತ್ತು. ಏನು ಚಂದ ಕತೆ ಹೇಳಬೇಕು ಅವರು. ಆವಾಗಿನ ಕಾಲಕ್ಕೆ ಅದೇ ದೊಡ್ಡ ಮನೋರಂಜನೆ ಆಗಿತ್ತು. ಮನೋರಂಜನೆಯ ಜೊತೆಗೆ ಸಂಸ್ಕೃತಿಯ ಪ್ರಸಾರನೂ ಆಗ್ತಿತ್ತು ಅವಾಗ. ಅದಕ್ಕೇನು ಮಾಡಿದ್ಲು ತಾಯಿ ಶ್ಯಾಮಸುಂದರಿ, ಅಲ್ಲಿ ಹೋದರು, ಜಾತ್ರೆಗೆ ಹೋದರು. ಇಡೀ ದಿವಸ ಓಡಾಡೋದಿರುತ್ತೆ. ಒಂದು ಬಿಲ್ವ ಮರದ ಕೆಳಗೆ ಕೂತ್ಕೊಂಡಿದ್ರು, ದೇವಸ್ಥಾನ ಮುಂದೆ ಬಿಲ್ವ ಮರದ ಕೆಳಗೆ ಕೂತ್ಕೊಂಡಿದ್ದಾರೆ. ಸುಸ್ತಾಗಿದೆ, ಕಾಲು ನೋಯಿಸ್ತದೆ ಅಂತ ಕೂತಿದ್ದಾರೆ. ಎಚ್ಚರವಾಗಿದ್ದಾರೆ, ಕಣ್ಣು ತೆಗೆದಿದ್ದಾರೆ. ಆಗೊಂದು, ಅದಕ್ಕೆ ಇಲ್ಯೂಷನ್ ಅಂತಿರೋ, ಅನುಭವ ಅಂತಿರೋ, ದರ್ಶನ ಅಂತೀವೋ, ಕೂತ್ಕೊಂಡಾಗ ಮರದ ಮೇಲಿಂದ ಒಂದು ಹುಡುಗಿ ಇಳ್ಕೊಂಬರೋದು ಕಾಣಿಸ್ತು. ಪುಟ್ಟ ಹುಡುಗಿ, ತುಂಬ ಚಂದದ ಹುಡುಗಿ, ನಗನಗ್ತಾ ಇರೋ ಹುಡುಗಿ ಕೆಳಗೆ ಇಳ್ಕೊಂಡು ಬಂತು. ನೋಡ್ತಾಳೆ ಶ್ಯಾಮಸುಂದರಿ ದೇವಿ, ಏನು ಚಂದ ಹುಡುಗಿ ಇದು, ಕೆಂಪು ಸೀರೆ ಉಟ್ಟಿದ್ದಾಳೆ. ಪುಟ್ಟ ಹುಡುಗಿ, 5-6 ವರ್ಷ ಹುಡುಗಿ, ಕೆಂಪು ಸೀರೆ ಉಟ್ಟಿದ್ದಾಳೆ, ಕುಂಕುಮ ಹಚ್ಕೊಂಡಿದ್ದಾಳೆ, ಕಾಲಲ್ಲಿ ಗೆಜ್ಜೆ ಕಟ್ಕೊಂಡಿದ್ದಾಳೆ, ಕೈಯಲ್ಲಿ ಬಂಗಾರದ ಬಳೆ ಹಾಕ್ಕೊಂಡಿದ್ದಾಳೆ. ಅದೆಲ್ಲ ನೋಡಿ ಆಶ್ಚರ್ಯ ಅನ್ನಿಸ್ತು.
ಕೆಳಗಿಳಿದು ಬಂತಂತೆ ಮಗು. ಈಕೆ ನೋಡ್ತಾನೆ ಇದ್ದಾಳೆ. ಆ ಮಗು ಬಂದು ಏನು ಮಾಡ್ತು ಗೊತ್ತಾ, ಈಕೆ ಹತ್ತಿರ ಬಂದುಬಿಟ್ಟು ನಕ್ಬಿಟ್ಟು ಅಮ್ಮ ಅಂತ ಹತ್ತಿರ ಬಂದು ತನ್ನ ಪುಟ್ಟ ಎರಡೂ ಕೈಗಳನ್ನು ಅಮ್ಮನ ಕುತ್ತಿಗೆ ಸುತ್ತಿಗೆ ಹಾಕಿ ಅಪ್ಕೊಂಡ್ಬಿಡ್ತು. ಈಕೆಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಇದು ಯಾವ ಹುಡುಗಿ ಯಾಕೆ ಬಂತೋ ಕೆಳಗೆ ಬಂತೋ, ನನ್ನ ಯಾಕೆ ಅಪ್ಕೊಂತು ಅಂತ. ಆ ಅಪ್ಕೊಂಡಾಗ ಒಂದು ಕ್ಷಣ ಈಕೆ ಪ್ರಜ್ಞೆ ತಪ್ಪೋಯ್ತು ಶ್ಯಾಮಸುಂದರಿ ದೇವಿಗೆ. ಅದು ಎಷ್ಟೊತ್ತು ಹೋಯ್ತೋ. ಆನಂತರ ಮನೆ ಕರ್ಕೊಂಬಂದು ಶೈತ್ಯೋಪಚಾರ ಮಾಡಿದ್ಮೇಲೆ ಎಚ್ಚರ ಆಯಿತು. ಆ ಹುಡುಗಿಯಲ್ಲಿ ಅಂತ ಕೇಳಿದ್ಲಿಕ್ಕೆ, ಯಾವ ಹುಡುಗಿ ಅಂದರು. ನಮ್ಗೆ ಯಾವ ಹುಡುಗಿನೂ ಕಾಣಿಸಿಲ್ಲ. ನೀನು ಯಾಕೆ ಎಚ್ಚರ ತಪ್ಪಿ ಬಿದ್ದೆ ಅಂತ. ಇಲ್ಲ, ಪುಟ್ಟ ಹುಡುಗಿ ಬಂದು ನನ್ನ ಕೈಗೆ ಕುರುಳಿನ ಸುತ್ತ ಕೈ ಹಾಕಿ ಅಪ್ಕೊಂಡ್ಲು. ಅದನ್ನು ತುಂಬ ಸಂತೋಷ ಆಗಿ ನಾನು ಎಚ್ಚರ ತಪ್ಪಿ ಬಿದ್ದುಬಿಟ್ಟೆ. ಆ ಹುಡುಗಿ ಎಲ್ಲಿದ್ದಾಳೆ ಅಂತ. ಯಾವ ಹುಡುಗಿನೂ ಇಲ್ಲ ಅಲ್ಲಿ. ಆಕೆಗೆ ಅನಿಸಿದ್ದೇನು ಅಂದರೆ, ಆ ಹುಡುಗಿ ತನ್ನ ಅಪ್ಕೊಂಡಾಗ ತನ್ನೊಳಗೆ ಸೇರ್ಕೊಂಡ್ಬಿಟ್ಲು ಅನ್ನೋ ಭಾವನೆ ಬಂದುಬಿಡ್ತಾಕೆ. ಅದೇ ಸಮಯಕ್ಕೆ ಈ ರಾಮಚಂದ್ರ ಮುಖರ್ಜಿ ಕಲ್ಕತ್ತಾಗೆ ಹೋಗಿದ್ದಾರೆ. ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ. ಪಾಪ ಚಿಂತೆ, ಕೆಲಸ ಆಗ್ತಾ ಇಲ್ಲ. ರಾತ್ರಿ ಮಲ್ಕೊಂಡಿದ್ದಾರೆ. ಒಂದು ದಿವಸ ಚಿಂತೆಯಲ್ಲಿ ಮಲಗಿದಂಥ ರಾಮಚಂದ್ರ ಮುಖರ್ಜಿಗೆ ಒಂದು ಅಪೂರ್ವವಾದಂಥ ಸ್ವಪ್ನ. ನಾನು ನಿನ್ನೆ ಹೇಳಿದೆ, ಈ ಮಹಾಪುರುಷರ ಜೀವನಗಳಲ್ಲಿ ಸ್ವಪ್ನಗಳು ಬಹಳ ಬರ್ತವೆ. ಅವೇನೋ ಸೂಚಕ ಅಂತಿರ್ಬೋದು, ಅಥವಾ ಭ್ರಮೆ ಅನ್ಬೋದು, ಅಥವಾ ಇಲ್ಯೂಷನ್, ಏನಾದರೂ ಅನ್ಕೋಬೋದು ನಾವು, ಡಿಪೆಂಡಿಂಗ್ ಆನ್ ಅವರ್ ಮೈಂಡ್ ಲಾಜಿಕ್. ಮಲ್ಕೊಂಡಾಗ ಅವನ ಕನಸಲ್ಲೂ ಅದೇನೆ. ಒಂದು ಪುಟ್ಟ 5-6 ವರ್ಷದ ಬಂಗಾರ ಬಣ್ಣ ಇರುವಂಥ ಒಂದು ಹುಡುಗಿ ಬರ್ತಾಳೆ. ತುಂಬ ಚಂದ ಅಲಂಕಾರ ಮಾಡ್ಕೊಂಡು ಬರ್ತಾಳೆ ಹುಡುಗಿ. ಈಕೆ ನೋಡಿ ನಗ್ತಾಳೆ. ಹತ್ತಿರ ಬರ್ತಾಳೆ, ರಾಮಚಂದ್ರ ಮುಖರ್ಜಿ ಹತ್ತಿರ ಬರ್ತಾಳೆ. ಬಂದು ಹತ್ತಿರ ಬಂದು, ಯಾರಮ್ಮ ನೀನು, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾರೆ ಇವರು. ಆ ಕಾಂತಿ ನೋಡಿ ಆಶ್ಚರ್ಯ ಆಗಿಬಿಟ್ಟದ ಆತನಿಗೆ. ಆಕೆ ಹೇಳ್ತಾಳೆ, ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂದ್ಲು. ನನ್ನ ಮನೆಗ? ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳಿದ್ರು. ಇನ್ಮೇಲೆ ನೀನೇ ಅಂದ್ಲಕ್ಕೆ. ಇನ್ಮೇಲೆ ನೀನೇ ಅಂದ್ಲು. ಮಾಯ ಆಗ್ಬಿಡ್ತು, ಎಚ್ಚರ ಆಗ್ಬಿಡ್ತೀವಿ ಇವನಿಗೆ. ವಿಚಿತ್ರ ಕನಸಲ್ಲ ಇದು. ನಾನು ಅದ್ರ ಬಗ್ಗೆ ವಿಚಾರ ಕೂಡ ಮಾಡಿರಲಿಲ್ಲ. ಮನೆಗೆ ಬಂದು ಹೆಂಡತಿಗೆ ಹೇಳಿದೆ ಹಿಂಗಾಯಿತು ಅಂತ. ಆಕೆ ನನಗೂ ಅದೇ ಥರ ಆಗಿದೆ. ಅದೇ ಥರದ 5-6 ವರ್ಷದ ಹುಡುಗಿ ಬಂದು ನಾನು ಅಪ್ಕೊಳ್ತು, ನಿಮ್ಗೆ ಹೇಳಿದ್ದು ನೀನೇ ನಮ್ಮಪ್ಪ ಅಂತ ಹೇಳ್ತು. ಅದರಿಂದ ಏನೋ ಒಂದು ಸೂಚನೆ ಇದೆ. ಇದು ನನಗೊಬ್ಬರಿಗೆ ಕನಸು ಬಿದ್ದಿದ್ರೆ ಬೇರೆ ಆಗ್ತಿತ್ತು. ಇಬ್ರಿಗೂ ಒಂದೇ ಥರ ಕನಸು ಬಿದ್ದಿರೋದ್ರಿಂದ ಇದು ಯಾವುದೋ ಒಂದು ಸೂಚಕ ಇದೆ, ಭವಿಷ್ಯದ ಸೂಚಕ ಇದೆ. ಬಹುಶಃ ನಮಗೆ ಒಂದು ದಿವ್ಯ ಶಿಶುವನ್ನು ಪಡ್ಕೊಳ್ಳುವಂಥ ಭಾಗ್ಯ ಬಂದಿದೆ ಅನಿಸುತ್ತೆ. ಅದಕ್ಕೆ ನಾವು ತಯಾರಾಗೋಣ ಅಂತ ಹೇಳಿದ್ರಂತೆ. ದಂಪತಿಗಳ ಚರ್ಯದಲ್ಲಿ ಸಂಪೂರ್ಣ ಬದಲಾವಣೆ ಆಯಿತು. ಶ್ಯಾಮಸುಂದರಿ ದೇವಿ ಮುಖಲಕ್ಷಣ, ದೇಹ ಲಕ್ಷಣ ಕೂಡ ಬೇರೆ ಕಾಣಿಸ್ತಾ ಇತ್ತು ಅಂತ ಊರು ಮಂದಿ ಎಲ್ಲ ಹೇಳೋರು. ಆ ರಾಮಚಂದ್ರ ಏನು ಮಾಡಿದರು ಅಂದರೆ, ಆವತ್ತಿಂದ ಆ ಕನಸು ಕಂಡಾಗಿನಿಂದ ಹೆಂಡತಿನ ಮುಟ್ಟೋದಿರಲಿ, ಆಕೆನ ದೇವತೆ ಹಾಗೆ ನೋಡೋಕೆ ಶುರು ಮಾಡಿದರು. ದೇವತೆ ಹಾಗೆ ನೋಡೋಕೆ ಶುರು ಮಾಡಿದರು. 1853ನೇ ಇಸ್ವಿ ಡಿಸೆಂಬರ್ 22ನೇ ತಾರೀಕು ಗುರುವಾರ, ಕೃಷ್ಣ ಪಕ್ಷದ ಸಪ್ತಮಿಯ ಶುಭರಾತ್ರಿ, ಶ್ಯಾಮಸುಂದರಿ ಒಬ್ಬ ಹೆಣ್ಣು ಮಗುವಿಗೆ ಜನ್ಮ ಇಟ್ಲು. ಅವ್ರಿಗೆ ನನಗೆ ಗೊತ್ತಿತ್ತಲ್ಲ ಮೊದಲೇ ಹೆಣ್ಣು ಮಗು ಆಗ್ತದೆ ಅಂತ ಅನಿಸ್ಬಿಟ್ಟಿತ್ತು ಅವರಿಗೆ. ಜಾತಕದಲ್ಲಿ ಬಂದ ಹಾಗೆ ಆ ಮಗುಗೆ ಠಾಕೂರ್ ಮಣಿ ಅಂತ ಹೆಸರಿಟ್ರು. ಠಾಕೂರ್ ಮಣಿ ಅಂತ ಬಂಗಾಲದಲ್ಲಿ ಅಂದರೆ ದೇವಿ ಅಂತ. ದೇವಿ ಬಂದ್ಲು ನಮ್ಮ ಮನೆಗೆ ಅಂತ. ಈಗಾದರೂ ನಮ್ಮಲ್ಲಿ ಪರಂಪರೆ ಉಂಟು, ಹೆಣ್ಣು ಹುಟ್ಟಿದರೆ ದೇವಿ ಬಂದ್ಲು ಮನೆಗೆ ಅಥವಾ ಲಕ್ಷ್ಮಿ ಬಂದ್ಲು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು. ಅಂದರೆ ದೇವಿ ಬಂದ್ಲು ಅಂತ ಹೆಸರಿಟ್ರು. ಆದರೆ ಕರೆಯೋ ಅಂಥ ಹೆಸರು ತಂದೆ ತಾಯಿ ಕರೆದದ್ದು, ಇಡೀ ಪ್ರಪಂಚ ಆಕೆಯನ್ನು ಗುರುತಿಸಿದ್ದು ಶಾರದಾಮಣಿ ದೇವಿ ಅಂತ. ಶಾರದಾಮಣಿ ದೇವಿ ಅಂತ ಕರೆದರು. ಶ್ರೀರಾಮಕೃಷ್ಣರ ಬದುಕಿನ ಜೀವನದಲ್ಲಿ ಸಿಕ್ಕಷ್ಟು ಘಟನೆಗಳು, ಪ್ರಸಂಗಗಳು ನಮಗೆ ಶಾರದಾ ಮಾತೆಯ ಜೀವನದಲ್ಲಿ ಸಿಗೋಲ್ಲ. ಅದು ದಾಖಲೆ ಆಗಲಿಲ್ಲ ಅದು ಅನಿಸುತ್ತೆ. ಶಾರದೆಯ ಬಾಲ್ಯ ಗ್ರಾಮೀಣ ಪರಿಸರದಲ್ಲಿ ಒಬ್ಬ ಅತ್ಯಂತ ಬಡ ಕುಟುಂಬದಲ್ಲಿ ಹೇಗಾಗ್ಬೋದೋ ಹಾಗಾಯಿತು. ಬಡ ಕುಟುಂಬದಲ್ಲಿ ಏನಿರ್ಬೋದು ಹಾಗೆ ಇತ್ತದು, ಜೀವನ ಬದಲಾಯಿಸಲಿಲ್ಲ. ತಾಯಿ ಒಂದು ಸಲ ಒಂದು ತಮಾಷೆ, ಆ ಪುಟ್ಟ ಮಗು 3 ವರ್ಷದ ಹುಡುಗಿ ಶಾರದೆಯನ್ನು ಕರ್ಕೊಂಡು ಜಾತ್ರೆಗೆ ಹೋದರು. ಮತ್ತೊಂದು ಜಾತ್ರೆ ಬಂತು, ಅದೇ ಶಾಂತಿನಾಥ ದೇವಸ್ಥಾನ ಜಾತ್ರೆ. ಈ ಸಲ ಅವ್ರಿಗೆ ಆಸೆ ಏನು ಅಂದರೆ, ಈ ಪುಟ್ಟ ಹುಡುಗಿಗೆ ಜಾತ್ರೆ ತೋರಿಸೋಣ ಅಂತ. ಮಕ್ಕಳಿಗೆ ಭಾಳ ಖುಷಿ ಆಗುತ್ತೆ ಜಾತ್ರೆ ನೋಡಿದಾಗ. ಆಟ ಗೀಟ, ಅಲ್ಲಿ ಕೊಂಡ್ಕೊಳ್ಳೋ ವಸ್ತು, ತಿಂಡಿ ಇರ್ತದೆ, ಬೇಕಾದಷ್ಟು ಮಿಠಾಯಿ ಇರ್ತವೆ. ಕಲ್ಕತ್ತಾದಲ್ಲಿ ಮಿಠಾಯಿ ಜಾಸ್ತಿ ಅವರು ತಿನ್ನೋದು, ವಿಪರೀತ ಸ್ವೀಟ್ ತಿನ್ನೋದು. ಮಗು ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಎಲ್ಲ ಕಡೆ ತೋರಿಸ್ತಿರ್ಬೇಕಾದ್ರೆ ಈ ರಾಮಕೃಷ್ಣರ ಸೋದರ ಅಳಿಯ ಹೃದಯ ಕೂಡ ಅದೇ ಊರವನಲ್ಲ, ಅವನು ಜಾತ್ರೆಗೆ ಬಂದಿದ್ದಾನೆ. ಈ ಸಲ ಜಾತ್ರೆಗೆ ರಾಮಕೃಷ್ಣನ ಕರ್ಕೊಂಬಂದಿದ್ದಾನೆ. ಜಾತ್ರೆಗೆ ಕರ್ಕೊಂಬಂದಿದ್ದಾರೆ. ಎಲ್ಲ ಕಡೆ ಹರಿಕತೆ ಆಗಬೇಕು, ಎಲ್ಲ ಕಡೆ ಹಂಚ್ಕೊಂಡಿರೋದು, ಊರು ಇರೋ ಸಣ್ಣ ಊರದು ಹಂಚ್ಕೊಂಡಿರಬೇಕು. ಹೃದಯ ರಾಮನ ಮನೆಯಲ್ಲಿ ಕೂಡ ಹರಿಕತೆ ಆಗ್ತಾ ಇತ್ತಂತೆ, ಕೀರ್ತನೆ ಆಗ್ತಾ ಇತ್ತಂತೆ. ಈ ತಾಯಿ ಶ್ಯಾಮಸುಂದರಿ ದೇವಿ ಏನು ಮಾಡಿದ್ಲು ಅಂದರೆ, ಆ ಪುಟ್ಟ ಮಗುನ ಕರ್ಕೊಂಡು, ಶಾರದೆಯನ್ನು ಕರ್ಕೊಂಡು ಹೃದಯ ರಾಮನ ಮನೆಯಲ್ಲಿ ಕೂತ್ಕೊಂಡು ಕೀರ್ತನೆ ಕೇಳ್ತಾಯಿದ್ರು. ಆಗಿನ ಕಾಲದ ಹವ್ಯಾಸಗಳು ಭಾಳ ಸುಲಭವಾಗಿದ್ದು, ಈಗಿನ ಹಾಗೆ ಅಷ್ಟು ಕಾಂಪ್ಲೆಕ್ಸ್ ಇರಲಿಲ್ಲ.
ಅಲ್ಲೆಲ್ಲ ಹರಿಕತೆ ಆಗ್ತಿರ್ಬೇಕಾದ್ರೆ ಸುತ್ತಲೆಲ್ಲ ಹುಡುಗರು ಕೂತಿದ್ದಾರೆ, ಹೆಣ್ಮಕ್ಳು ಕೂತಿದ್ದಾರೆ, ಮಕ್ಕಳಿದ್ದಾವೆ. ಆ ಹೆಣ್ಮಕ್ಳಿಗೊಂದು ಹವ್ಯಾಸ ಇತ್ತು ಅವಾಗ. ನಾನು ನೋಡಿದ್ದು ಸಣ್ಣವನಿದ್ದಾಗ, ಈಗೆಲ್ಲ ಇದೇನು ಗೊತ್ತಿಲ್ಲ. ಏನು ಅಂದರೆ ಹೆಣ್ಮಕ್ಳು ಕೂತಿರ್ತಾರಲ್ಲ, ಆ ಹುಡುಗಿನ ಕರೆಯೋದು, ಇಷ್ಟು ಜನ ಹುಡುಗರಿದ್ದಾರಲ್ಲ, ಯಾರನ್ನು ಮದುವೆ ಆಗ್ತೀವಿ ಇದ್ರೊಳಗೆ ನೀನು ಅಂತ ಕೇಳೋದು. ಅದು ಯಾವುದೋ ಹುಡುಗನ ತೋರಿಸುತ್ತೆ, ಅದು ತೋರಿಸ್ಲಿಕ್ಕಿಲ್ಲ, ಯಾರೂ ಬೇಡ ಅಂದರೂ ಅನ್ಬೋದು. ತೋರಿಸಿದ ತಕ್ಷಣ ಓಹೋ ಅವ್ನ ಮದುವೆ ಆಗ್ತೀಯ ನೀನು ಅಂತ ಹುಡುಗಿನ ಕಾಲು ಎಳೆಯೋದು, ಆಕೆ ನಾಚ್ಕೋಬೇಕು. ಅದು ನೋಡಿ ಇವ್ರ ಸಂಭ್ರಮ. ಸಿಂಪಲ್ ಸಂಭ್ರಮಗಳಿದ್ದು, ಅವಾಗೇನು ಭಾಳ ಕಾಂಪ್ಲೆಕ್ಸ್ ಸಂಭ್ರಮ ಇರಲಿಲ್ಲ. ಇದು ನಾನು ಸಣ್ಣವನಿದ್ದಾಗೂ ಆಗಿದ್ದದು. ಎಲ್ಲ ಕೇಳೋದು ಹೀಗೇನೆ, ಯಾರು ಮದುವೆ ಆಗ್ತೀನಿ ನೀನು, ಅವನೇ ತಾನೇ ಮದುವೆ ಆಗೋದು, ಆಗ್ತದೋ ಬಿಡ್ತದೋ ಇವ್ರು ಹೇಳ್ಬಿಡೋರು. ಹಂಗೆ ಸಂಭ್ರಮದಿಂದ ಮಾಡ್ತಾಯಿದ್ರಂತೆ. ಈ ಹುಡುಗಿನ ಶಾರದೇನ ಒಬ್ಬ ಹೆಣ್ಮಗಳು ಕರ್ಕೊಂಡು ಎತ್ತು ತೊಡೆ ಮೇಲೆ ಕೂಡಿಸ್ಕೊಂಡು, ಇಷ್ಟು ಜನ ಹುಡುಗರಿದಾರಲ್ಲ ಇವರಲ್ಲಿ ಯಾರು ಮದುವೆ ಆಗ್ತೀಯ ನೀನು ಅಂತ ಕೇಳಿದ್ಲಂತೆ. ಈ ಪುಟ್ಟ ಹುಡುಗಿ ಎದ್ದು ನಿಂತ್ಕೊಂಡ್ಬಿಟ್ಟು 3 ಹುಡುಗಿ ಎರಡೂ ಕೈ ಚಾಚಿಬಿಟ್ಟು ರಾಮಕೃಷ್ಣನ್ ತೋರಿಸಿ ಅವನ್ನೇ ಮದುವೆ ಆಗ್ತೀನಿ ಅಂದರು. 3 ವರ್ಷ ಇದ್ದಾಗ ಎಲ್ಲ ತಮಾಷೆ ಮಾಡಿದ್ರು, ಕೈ ಕಾಲು ಎಳೆದ್ರು ಹುಡುಗಿದು, ತಮಾಷೆ ಮಾಡಿದ್ರು. ಅವನೇನು ಆಗ್ತೀಯೋ, ದೊಡ್ಡವನಿದ್ದಾನೆ, ಭಾಳ ದೊಡ್ಡವನಿದ್ದಾನೆ ಅಂತೇನು ಮಾಡಿಬಿಟ್ರು. ಅದು ದೈವ ನಿರ್ಧಾರಿತವಾದಂಥ ಕ್ರಿಯೆ ಅಂತ ಮುಂದೆ ಗೊತ್ತಾಯಿತು. 3 ವರ್ಷದ ಮಗುಗೆ ಮದುವೆ ಅಂದರೆ ಏನು ಅರ್ಥ ಆದೀತು? ಮತ್ತು ಅಲ್ಲಿಷ್ಟಿರೋ ಹುಡುಗರೊಳಗೆ ರಾಮಕೃಷ್ಣನೇ ತೋರಿಸಿದ್ದು ಆಕ್ಸಿಡೆಂಟ್ಲೂ ಇರ್ಬೋದು, ಅದು ಎಲ್ಲಕ್ಕಿಂತ ಚೆನ್ನಾಗಿದ್ದು ನೋಡೋದಕ್ಕೆ ಅಂತ ಇರ್ಬೋದು. ಆದರೆ ಮುಂದೆ ಆಗೋದನ್ನು ಸೂಚ್ಯವಾಗುವಂಥ ದೈವ ನಿಯಾಮಕವಾದ ಸಂಬಂಧ ಅಂತ ಮುಂದೆ ಗೊತ್ತಾಗ್ತದೆ, ಇವತ್ತಾಗಲ್ಲ. ಅದು ಮುಂದೆ ಆದ್ಮೇಲೆ ಓ ಆಕೆ ಇವನ್ನೇ ತೋರಿಸಿದ್ರಲ್ಲ ಅಂದಾಗ ಅವತ್ತು ಸೂಚಕ ಅಂತ ಅನಿಸುತ್ತೆ. ಇದೊಂದು ಬಹಳ ಚಂದನೇ ಹೇಳಬೇಕಾದ, ಮುಂದೆ ಹೇಳಬೇಕಾದ್ರೆ ನಾನು ಯಾವಾಗಲೂ ನಾವು ಘಟನೆ ಆದಮೇಲೆ ಎಷ್ಟೋ ವರ್ಷದ ಮೇಲೆ ಅದಕ್ಕೆ ಕಾರಣಗಳನ್ನು ಹುಡ್ಕೋಕೆ ಹೋಗ್ತೀವಿ. ಅದೊಂಥರ ಇಂಟರ್ಪ್ರಿಟೇಷನ್ ಶುರು ಮಾಡ್ತೀವಿ. ಮತ್ತು ನಾನು ಹೇಳಬೇಕು, ನಮ್ಮ ಸತ್ತವರ ನೆರಳು ನಾಟಕ ನಮ್ಮ ನೋಡಿರ್ಬೇಕು, ತಾವು ನೋಡಿರ್ಬೇಕು ಸತ್ತವರ ನೆರಳು ನಾಟಕ. ಅದು ಹಾಗೇ ಇವತ್ತಿನ ಇವತ್ತಿನ ವಸ್ತು ಇನ್ನು 50 ವರ್ಷಕ್ಕೆ ಇತಿಹಾಸ ಹೆಂಗಾಗ್ತದೆ ಅಂತ. ಇತಿಹಾಸ ಆದಾಗ ಅದಕ್ಕೆ ಬೇರೆ ಬೇರೆ ಬಣ್ಣಗಳು ಸೇರಿಕೊಳ್ತವೆ, ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಸೇರಿಕೊಳ್ತವೆ, ವಸ್ತು ಸ್ಥಿತಿನೇ ಬೇರೆ, ಅದು ಬೇರೆನೇ ಆಗಿಬಿಡ್ತದೆ. ಅವತ್ತು ಅಂದ್ಕೊಂಡು ಹುಡುಗನ ತೋರಿಸಿದ್ರು, ರಾಮಕೃಷ್ಣನ ಮದುವೆ ಆಗ್ತೀನಿ ಅಂತ ಆಕೆ ತೋರಿಸಿದಾಗ ತಮಾಷೆ ಮಾಡಿಬಿಟ್ಬಿಟ್ರು. ಜಾತ್ರೆ ಮುಗಿದು ಮನೆಗೆ ಬಂದರು. ಮುಂದೆ ಶಾರದೆಗೆ 5 ವರ್ಷ ಆದಾಗ ರಾಮಕೃಷ್ಣನಿಗೆ ಸರಿಯಾದ ವಧು ಸಿಗಲಿಲ್ಲ ಅಂತ ಹುಡುಕಾಡ್ತಿರ್ಬೇಕಾದ್ರೆ ರಾಮೇಶ್ವರ ಮತ್ತು ಚಂದ್ರಮಣಿ ಒದ್ದಾಡ್ತಿರುವಾಗ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಜಯರಾಮ್ ಭಾಟಿಗೆ ಹೋಗಿ ರಾಮಚಂದ್ರ ಮುಖರ್ಜಿಯವ್ರ ಮನೆಗೆ ಹೋಗಿ ಅಲ್ಲ ಹುಡುಗಿ ನನಗೋಸ್ಕರ ಕಾದಿದ್ದಾಳೆ, ನನಗೋಸ್ಕರ ಇದ್ದಾಳೆ ಅಂತ ಹೇಳಿದ್ದು ಈ ಹುಡುಗಿ ಬಗ್ಗೆ. ಆ ಹುಡುಗಿ ಸಣ್ಣದ 3 ವರ್ಷ ಇದ್ದಾಗ ಅವ್ರನ್ನ ತೋರಿಸಿ ಇವನೇ ನನ್ನ ಗಂಡ ಅಂತ ಹೇಳಿದ್ದು ಆಕಸ್ಮಿಕ ಇರ್ಬೋದು, ಒಪ್ಕೊಂಬಿಡೋಣ, ಆಕಸ್ಮಿಕ ಅಂತ ಒಪ್ಕೊಳ್ಳೋಣ. ಆದರೆ ಇವರು ಧ್ಯಾನಾವಿಷ್ಟರಾಗ್ಬಿಟ್ಟು ಆ ಯಜಮಾನನ ಹೆಸರು, ಮನೆ ಊರ ಹೆಸರು ಹೇಳಿ ಅವ್ರಿಗೋಸ್ಕರ ಮಗಳು ನನಗೋಸ್ಕರ ಕಾದಿದ್ದಾಳೆ ಅಂತ ಹೇಳುವಂಥದ್ದು ಆಕಸ್ಮಿಕ ಅನ್ನೋದು ಕಷ್ಟ ಆಗುತ್ತೆ ಅಲ್ವಾ? ಯಾಕಂದರೆ ಅವಾಗ ಹೇಳಿಬಿಟ್ಟು 3 ವರ್ಷಕ್ಕೆ ಇವ್ರು ಕೈ ಮಾಡಿ ತೋರಿಸಿದ್ದನ್ನು ಅವ್ರು ನೋಡಿದ್ರೋ ಇಲ್ಲ ಅದು ಕೂಡ ಗೊತ್ತಿಲ್ಲ, ರಾಮಕೃಷ್ಣ ನೋಡಿದ್ರೋ ಇಲ್ಲ ಗೊತ್ತಿಲ್ಲ. ಆದರೆ ಮನೇಲಿ ಕೂತ್ಕೊಂಡು ಜಯರಾಮ್ ಭಾಟಿಗೆ ಹೋಗಿ ರಾಮಚಂದ್ರ ಮುಖರ್ಜಿ ಅಂತಿದ್ದಾರೆ ಅವ್ರ ಮನೆಗೆ ಹೋಗಿ ಅಂತ ಹೇಳೋದಾದರೆ ಅದು ಆಕಸ್ಮಿಕ ಆಗಿರಲಿಕ್ಕಿಲ್ಲ ಅಂತ. ಇದೊಂದು ವಿಶೇಷ ಪ್ರಸಂಗ. ತಾಯಿ ಚಂದ್ರಮಣಿ ಹೋದರು, ಮಗ ಹೇಳ್ತಾನೆ ಅಂತ ಹೋಗಿ ನೋಡಿದರೆ ಹೌದು ಜಯರಾಮ್ ಭಾಟಿಯಲ್ಲಿ ಇದ್ದಾರೆ ಅವರು, ರಾಮಚಂದ್ರ ಮುಖರ್ಜಿ. ಇದು ಜಯರಾಮ್ ಭಾಟಿಗೆ ಹೋಗಿಲ್ಲ ಮೊದಲು ರಾಮಕೃಷ್ಣರು, ನೋಡಿದರೆ ಹುಡುಗಿ ಇದ್ದಾಳೆ. ಆ ನೋಡಿದ ದುಃಖ ಆಯ್ತು, ಅಯ್ಯೋ ಎಲ್ಲ ಸರಿ ಇದೆ, ಒಂದು ತಪ್ಪಿದೆ. ಪುಟ್ಟ ಹುಡುಗಿ 5 ವರ್ಷದ್ದು, ರಾಮಕೃಷ್ಣನಿಗೆ 23 ವರ್ಷ. ಇಷ್ಟು ಅಂತರ ಇದ್ದರೆ ಸರಿ ಆಗ್ತದ? ಆಗಲಿಕ್ಕಿಲ್ಲ. ಮದುವೆ ಮಾಡಿಕೊಡ್ತಾರಾ? ಇಲ್ಲ. ಇಷ್ಟು ಅಂತರ ಇದ್ದಾಗ ಮಾಡೋದು ಸರಿನಾ ಅಂತ ಚಿಂತೆ ಬಂತು. ಆದರೆ ದೈವ ಹೇಗಿತ್ತು ಅಂದರೆ ಆ ಹುಡುಗಿನ ಮದುವೆಗೆ ಮಾಡ್ತಿದ್ದಾರೆ, ವಿಚಾರ ಮಾಡ್ತಿದ್ದಾರೆ ಆಗಲೇ ಅವರು 5 ವರ್ಷಕ್ಕೆ. ಎಷ್ಟು ಕಡೆ ತೋರಿಸಿದ್ರು ಒಂದು ಹೊಂದಿಲ್ಲ, ವರಸಾಮ್ಯ ಬರಲಿಲ್ಲ ಅವ್ರಿಗೆ. ಅವರು ಕಾಯ್ತಾಯಿದ್ರು ಯಾರಾದರೂ ಒಬ್ಬರು ಬಂದರೆ ಸಾಕು ಅಂತ. ಇವ್ರು ಹುಡ್ಕೊಂಬಂದಾಗ ಆಯಿತು ಅಂದರು, ಮಾಡ್ಕೋತೀವಿ ಅಂದರು. ಇದಂದ್ರೆ ಅನ್ನಿಸ್ತು ಇವರಿಗೋಸ್ಕರ ಆಕೆಗೋಸ್ಕರ ಇವರು, ಅದು ಪೂರ್ವ ನಿರ್ಧಾರಿತವಾದಂಗೆ ಅನ್ನಿಸ್ತು. 1859ನೇ ಇಸ್ವಿ ಮೇ ತಿಂಗಳೊಳಗೆ ಜಯರಾಮ್ ಭಾಟಿಯ ವಧುವಿನ ಮನೆಯೊಳಗೆ ಪುಟ್ಟ ಶಾರದೆಯೊಳಗೆ ರಾಮಕೃಷ್ಣರ ಮದುವೆ ಆಯಿತು. 5 ವರ್ಷದ ವಧು, 23 ವರ್ಷದ ವರ, ಮದುವೆ ಆಯಿತು. ಈ ವಿವಾಹ ಸಂದರ್ಭ ಆಗಬೇಕಾದ್ರೆ ಒಂದು ವಿಶೇಷ ಘಟನೆ ಆಯಿತು ಅಂತ ಬರೀತಾರೆ. ಅದೇ ಮತ್ತೆ ಹೇಳಬೇಕು, ಘಟನೆಗಳನ್ನು ಇಂಟರ್ಪ್ರಿಟೇಷನ್ ಬೇರೆ ಆಗ್ತದೆ. ಹುಡುಗ ಹುಡುಗಿನ ಕೂಡಿಸಿದ್ದಾರೆ, ಅಲ್ಲೊಂದು 27 ಬತ್ತಿ ಇರುವಂಥ ಒಂದು ಆರತಿ ಮಾಡಿದ್ದಾರೆ.
27 ಬತ್ತಿ ಅಂತ, ಅದಕ್ಕೇನು ಸ್ಪೆಷಲ್ ಇರಬೇಕು. ಆ 27 ಬತ್ತಿಗಳ ಆರತಿ ತೊಗೊಂಡು ಆ ಹುಡುಗಿ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ಆ ಹೆಣ್ಮಕ್ಳೆಲ್ಲ ಸುತ್ತ ಹಾಕ್ತಿದ್ದಾರೆ. ಈಗ ಈತ ತಟ್ಟೆಗೇನೋ ಕೈ ಹಾಕಬೇಕು ಅನ್ನೋ ಗೊತ್ತಿಲ್ಲ. ಹಾಗೆ ಮಾಡುವಾಗ ಬಲಗೈಗೆ ಕಂಕಣ ಕಟ್ಟಿರ್ತಾರಲ್ಲ ವರನಿಗೆ, ಅರಿಶಿಣದ ದಾರ ಇರ್ತದಲ್ಲ, ಅದು ಸರ್ರ ಅಂತ ಸುಟ್ಟು ಹೋಗ್ಬಿಡ್ತು. ಸುಟ್ಟು ಕೆಳಗೆ ಬಿದ್ದುಬಿಡ್ತದು. ನಮ್ಮಲ್ಲಿ ನಂಬಿಕೆ ಕಂಕಣ ಬಿಚ್ಚಬಾರದು ಅಂತ, ಮದುವೆ ಆಗೋದಂಗೆ ಕಂಕಣ ಬಿಚ್ಚಬಾರ್ದು, ಅದು ಶುಭ ಸೂಚನೆ, ಬಿಚ್ಚಬಾರ್ದು ಅಂತ. ಇದು ಯಾವಾಗ ಅರಿಶಿಣ ಕಟ್ಟಿದ್ದ ದಾರ ಸುಟ್ಟು ಹೋಯ್ತೋ ಆಗಿದ್ದಂಥ ಕೆಲವು ಹಿರಿಯರು ಛೇ ಅಪಶಕನ ಆಯ್ತಿದು, ಆಗಬಾರ್ದಾಗಿತ್ತು, ಸಂಸಾರ ಸರಿ ಆಗಲ್ಲ ಅಂತ ಕೆಲವರು ಅಂದರು. ಇದು ಸಂಪ್ರದಾಯದಲ್ಲಿ ನಂಬಿಕೆ ಇದ್ದವ್ರು. ಇನ್ನು ಕೆಲವರು ಬಿಡ್ರಿ ಅದು ಆಕ್ಸಿಡೆಂಟಪ್ಪ, ಮತ್ತೊಂದು ಕಟ್ಟಿದ್ರೆ ಆಯ್ತು, ಅದಕ್ಕೇನಿದೆ ದಾರ ತಾನೇ, ಮತ್ತೊಂದು ಕಟ್ಟಿದ್ರೆ ಆಯಿತು ಅಂತ ಕೆಲವರು ಅಂದರು. ಕೆಲವರು ಮಾತ್ರ ಅದನ್ನು ಭವಿಷ್ಯ ಸೂಚಕ ಅಂತ ಕರೆದ್ರು. ಇದನ್ನು ತಿಳ್ಕೊಬೇಕಾದ ಬಹಳ ಮುಖ್ಯ. ಇದು ಆ ಕ್ಷಣಕ್ಕೆ ಆ ಯೋಚನೆ ಸರಿ, ಆಕಸ್ಮಿಕ ಅಂತ ಅನ್ಕೋಬೋದು, ಅಪಶಕನ ಅನ್ಕೋಬೋದು, ಆಗಿದ್ದಂಥ ಪರಂಪರೆ ಪ್ರಕಾರ ಅನ್ಕೋಬೋದು. ಆದರೆ ಮುಂದೆ ಯಾವಾಗ ಶ್ರೀರಾಮಕೃಷ್ಣರು ಅಧ್ಯಾತ್ಮ ಜಗತ್ತಿನ ಪ್ರಖರವಾದ ನಕ್ಷತ್ರದ ಹಾಗೆ ಹೊಳೆಯೋಕೆ ಶುರು ಮಾಡಿದರೋ, ಆಗ ಹಿಂದೆ ಆದಂಥ ಘಟನೆಯನ್ನು ನೋಡಿ ಬರೆದವರು ಏನು ಹೇಳಿದರು ಅಂದರೆ, ಆ ಕಂಕಣ ಸುಡ್ತಲ್ಲ ಅದು ಒಳ್ಳೆಯದು, ಅದು ಭವಿಷ್ಯ ಸೂಚಕವಾಗಿತ್ತು ಅಂತ ಹೇಳಿದ್ರಂತೆ. ಲೌಕಿಕ ದೃಷ್ಟಿಯಿಂದ ರಾಮಕೃಷ್ಣರು ಮದುವೆ ಆದರೂ ಕೂಡ ಆ ಬಂಧನ ರೂಪವಾಗಿದ್ದಂಥ ಕಂಕಣವನ್ನು ಸುಟ್ಟು ಹಾಕಿ ನಾನು ಬೇರೆಯವರ ಹಾಗೆ ಸಂಸಾರದ ಬಂಧನದಲ್ಲಿ ಇರೋನಲ್ಲ ಅಂತ ತೋರಿಸುವ ಹಾಗೆ ಸೂಚಕ ಆಗಿತ್ತದು ಅಂತ ಬರೀತಾರೆ. ಇದು ಮುಂದೆ ಬರೆದದ್ದು. ಆಗ ಅನಿಸಿದ್ದು ಅಪಶಕನ ಅಥವಾ ಇದು ಆಕ್ಸಿಡೆಂಟ್, ಎರಡೇ ಹಾದಿ ಇತ್ತು ಅವಾಗ. ಇದು ಯಾಕೆ ಹೇಳ್ತೀನಂದರೆ, ನೋಡುವ ಪರಿ ಮತ್ತು ನೋಡುವ ಕಾಲ ಬಹಳ ಮುಖ್ಯ. ಒಂದು ಆದಂಥ ಘಟನೆಯನ್ನು 50 ವರ್ಷಗಳ ನಂತರ ಗಮನಿಸಿದಾಗ ನನ್ನ ಬುದ್ಧಿವಂತಿಕೆ ತಿಕ್ಕ ಹಾಗೆ ನಾನು ಬರಿಬೋದು, ಅದನ್ನು ಹೇಗಾದರೂ ತಿಳಿಸ್ಬೋದು. ಇದು ಯಾಕೆ ಹೇಳಬೇಕಂದ್ರೆ ಒಂದು ವಿಚಿತ್ರ ನನಗಾದಂಥ ಘಟನೆ ಅದು. ಬಿಹಾರದಲ್ಲಿ ಒಂದು ಕಡೆ ಹೋಗಿದ್ದೆ ನಾನು. ಅಲ್ಲೊಂದು ಯೋಗ ಶಾಲೆ ಇದೆ, ದೊಡ್ಡ ಯೋಗ ಶಾಲೆ ಅದು, ಸಹಸ್ರಾರು ಜನ ಶಿಷ್ಯರಿದ್ದಾರೆ. ಅವ್ರ ಗುರುಗಳು ಸುಮಾರು ತುಂಬ ವಯಸ್ಸಾದವರು, 60 ವರ್ಷ, ತುಂಬ ವಯಸ್ಸಲ್ಲ, 60 ವರ್ಷ ಆಗಿತ್ತು ಅವರಿಗೆ. ಅವರು ಯೋಗದ ಗುರುಗಳು, ಅಧ್ಯಕ್ಷರವರು, ಯೋಗ ಶಾಲೆ ಅಧ್ಯಕ್ಷರು. ನಾವೆಲ್ಲ ಹೋದಾಗ ನಮ್ಮನ್ನು ಮಾತಾಡಿಸ್ತಾ ಇದ್ರು. ನಾವು ಮಾತಾಡ್ತಿರುವಾಗ ಒಬ್ಬರು ಮುದುಕರು ಬಂದರು, ಹಣ್ಣು ಮುದುಕರು, ಸುಮಾರು 90 ವರ್ಷ ಇರಬೇಕು, ಕೋಲ್ ಹಿಡ್ಕೊಂಡು ಜೊತೆ ಕೈ ಹಿಡ್ಕೊಂಡು ಕರ್ಕೊಂಬಂದರು. ಒಬ್ಬರು ಬಂದು ಈ ಗುರುಗಳನ್ನು ನೋಡಿದರು. ಈ ಸನ್ಯಾಸಿಗಳು ತಾನೆ, ಅಲ್ಲಿಂದಾನೆ ನಮಸ್ಕಾರ ಮಾಡಿ ಗುರುಗಳು, ಕೂತ್ಕೊಳ್ಳಿ ಗುರುಗಳೇ ಅಂತ ಕೂಡಿಸಿದ್ರು. ತುಂಬ ಗೌರವದಿಂದ ಅವ್ರು ಕುಡಿಯೋಕೆ ಹಾಲೆಲ್ಲ ಕೊಟ್ಟರು. ಏನು ಬಂದಿದ್ರಿ ಅಂತ ಕೇಳಿದರು. ಏನಿಲ್ಲ, ಇಲ್ಲಿ ನೋಡಿದೆ ನಿಮ್ಮ ಉಪನ್ಯಾಸ ಇದೆ ಅಂತ ಗೊತ್ತಾಯ್ತು, ಅದು ಬಂದೆ ನಿಮ್ಮನ್ನು ನೋಡೋದಕ್ಕೆ ಅಂತ ಯೋಗ ಗುರುಗಳನ್ನೇ ಮಾತಾಡ್ಸ್ತಾ ಇದ್ರು. ನಾವೆಲ್ಲ ಕೂತಿದ್ವಲ್ಲ, ಇವ್ರ ಪರಿಚಯ ಇದೆಯೋ ನಿಮಗೆ ಅಂದರು ಮುದುಕರು. ಸಾಮಾನ್ಯವಾಗಿ 80 ಆದ್ಮೇಲೆ ಮಾತಾಡೋ ಹುಚ್ಚು ಜಾಸ್ತಿ ಇರುತ್ತೆ, ಜಾಸ್ತಿ ಮಾತಾಡಬೇಕು ಅಂತ ಕೇಳೋರು ಇರೋಲ್ಲ, ಸಿಕ್ಕಾಗಿ ಹೇಳಿಬಿಡ್ಬೇಕು. ಸಾಮಾನ್ಯ ಮನೆಯಲ್ಲಿ ಏನು ಮಾಡ್ತಾರೆ, ವಯಸ್ಸಾದವ್ರು ಮಾತಾಡಿದ ತಕ್ಷಣ ಅಯ್ಯೋ ಎಷ್ಟು ಸಲ ಹೇಳ್ತೀಯಪ್ಪ ಅದನ್ನು, ಬೇಡ ಬಿಡು ಅಂತಾರೆ. ಅದಕ್ಕೆ ಯಾರು ಸಿಕ್ಕಾಗಿ ಹೇಳಿಬಿಡ್ಬೇಕು ಅದನ್ನು. ನಾವು ಕೂತಿದ್ವಲ್ಲ ಅಲ್ಲಿ, ಗುರುಗಳ ಬಗ್ಗೆ ಗೊತ್ತಾ ನಿಮಗೆ ಅಂದರು. ಗೊತ್ತು, ಈಗ ಭೇಟಿ ಆದ್ವಿ ಅಂತ. ಹಂಗಲ್ಲ, ನಿಮಗೆ ಗೊತ್ತಿಲ್ಲ, ನಾನು ಶಿಷ್ಯ ಆತ, ನಾನು ಮೇಷ್ಟ್ರಾಗಿದ್ದೆ, ನಾನು ಶಿಷ್ಯ ಆಯಿತಾ ಅಂದರು. ಅಂದ್ಬಿಟ್ಟು ಅಷ್ಟಕ್ಕೆ ಬಿಡಲಿಲ್ಲ, ಈತ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ನನಗೆ ಅವತ್ತೇ ಗೊತ್ತಿತ್ತು. ಈತ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಅವತ್ತೇ ಗೊತ್ತಿತ್ತು ನಮಗೆ. ಹೇಗೆ ಗೊತ್ತಿತ್ತು? ಅವ್ರು ಹೇಳಿದರು, ನಾನು ಭಾಳ ಸ್ಟ್ರಿಕ್ಟ್ ಟೀಚರ್, ನಾನು ಮ್ಯಾಥಮೆಟಿಕ್ಸ್ ಟೀಚರ್. ನಾನು ಕ್ಲಾಸ್ನಲ್ಲಿ ಹುಡುಗ ಅಲಗಾಡಕ್ಕೆ ಬಿಡ್ತಿರ್ಲಿಲ್ಲ. ನಾನು ಯಾರಾದರೂ ಹೊರಗೆ ಹೋಗ್ತೀನಿ, ನೋ ನಾಟ್ ಅಲೌಡ್, ಹೊರಗೆ ಬಿಡೋಲ್ಲ, ಹೊರಗಿನೋ ಒಳಗೆ ಬಿಡೋಲ್ಲ. ಅಕಸ್ಮಾತ್ ಇವತ್ತು ತಲೆನೋವು ಬಂದಿದೆ, ಹೊಟ್ಟೆ ನೋವು ಬಂದಿದೆ, ಹೋಗಬೇಕು ಅಂದರೆ ಬಿಡೋಲ್ಲ. ಪ್ರೂಫ್ ಬೇಕು ನನಗೆ, ಆರಾಮಿಲ್ಲ ಅನ್ನೋ ಪ್ರೂಫ್ ಕೊಡ್ಬೇಕು ನನಗೆ. ಹೊಟ್ಟೆ ನೋವಿಗೆ ಏನು ಪ್ರೂಫ್ ಕೊಡೋದ್ರಿ, ತಲೆನೋವಿಗೆ ಏನು ಪ್ರೂಫ್ ಕೊಡೋದು? ಅವ್ರು ಹೇಳ್ತಿದ್ರಂತೆ, ವಿಸಿಬಲ್ ಪ್ರೂಫ್ ಇರಬೇಕು, ನನಗೆ ಕಣ್ಣಿಗೆ ಕಾಣಿಸುವಂಥದ್ದು ಏನಾದರೂ ಇರಬೇಕು. ಪೆಟ್ಟಾಗಿದೆಯಾ, ರಕ್ತ ಸುರಿತಾ ಇದೆಯಾ, ಹೋಗು ಪರ್ಮಿಷನ್ ಕೊಡ್ತೀನಿ, ಕಾಣಿಸೋದಿಲ್ಲ ಅಂದರೆ ಬಿಡೋಲ್ಲ, ನೇಮ ಹೇಳ್ತೀರಿ ಅಂತಿದ್ರು. ಹಿಂಗೆ ನಾನು ರೂಲ್ ಮಾಡ್ಕೊಂಡಿದ್ದೆ. ಆವಾಗ ಇವನಿಗೆ ಹೋಗಬೇಕಾಗಿತ್ತು ಹೊರಗಡೆ, ನಾನು ಬಿಡಲಿಲ್ಲ. ಇವ್ರು ಬುದ್ಧಿವಂತ ಏನು ಮಾಡಿದ ಗೊತ್ತಾ ಅಂದರು. ನಮಗೇನು ಗೊತ್ತು. ಅವ್ರು ಹೇಳಿದರು, ಅವನು ಕ್ಲಾಸ್ ಶಾಲೆ ಬಿಟ್ಟ ತಕ್ಷಣ ಹೋದ. ನಾನು ಮನೆಗೆ ಹೋಗ್ಬೇಕಾದ್ರೆ ಮಾವಿನ ತೋಪಿದೆ, ಮಾವಿನ ಮರಗಳ ತೋಟ ಇದೆ, ಅದ್ರ ಕೆಳಗೆ ಹೋಗ್ಬೇಕು ನಾ ದಿನಾಲು. ಏಪ್ರಿಲ್ ತಿಂಗಳು, ಮಾವಿನಕಾಯಿ ಆಗಿದ್ದಾವೆ ಗಿಡದಲ್ಲೆಲ್ಲ. ಈತ ಏನು ಮಾಡ್ತಿದ್ದ ಗೊತ್ತಾ, ಇವು ಪುಂಡ ಪೋಖ್ರಿ ಥರ 2 ಜನ ಸೇರಿಸ್ಕೊಂಡ್ಬಿಟ್ಟು ಆ ಮಾವಿನ ಮರದ ಮೇಲೆ ಕೂತ್ಕೋಬೇಕು. ಅದ್ರ ಕೆಳಗೆ ದಾರಿ ನಾವು ಹೋಗೋದು. ಅಲ್ಲಿ ಮೇಲೆ ಹೋಗಿ ಒಂದು 5-6 ದಪ್ಪ ಮಾವಿನಕಾಯಿ ಕಿತ್ಕೊಂಡು ಇಟ್ಕೋಬೇಕು. ಈ ಗುರುಗಳು ಬಂದಾಗ ಕರೆಕ್ಟಾಗಿ ಅವ್ರ ತಲೆ ಮೇಲೆ ಟಪ್ ಅಂತ ಹಾಕಿದ್ನಂತೆ.
ಇವು ತಲೆ ಮೇಲೆ ಕಲ್ಲು ಬಿದ್ದಂಗೆ ಆಗಲ್ವಾ, ಮಾವಿನಕಾಯಿ ಬಿದ್ದರೆ, ದೊಡ್ಡ ಹೆವಿ ಮಾವಿನಕಾಯಿ ಬಿದ್ದರೆ ತಲೆ ಕೂತ್ಕೊಂಡ್ಬಿಟ್ರು, ಅಯ್ಯೋ ಅಯ್ಯೋ ತಲೆ ಸಿಡಿದು ಹೋಗ್ತಾ ಇದೆ ಅಂತ. ಹುಡುಗ ಓಡ್ ಬಂದ ಅವನು ಕೆಳಗಡೆ, ಇವನೇ ಬಂದ್ಬಿಟ್ಟು, ಗುರುಗಳ ಏನಾಯಿತು ಅದಕ್ಕೆ, ತಲೆ ಸಿಡಿದು ಹೋಗ್ತಾ ಇದೆ. ಹೌದಾ, ಕಾಣಿಸ್ತಾ ಇಲ್ಲ ಅಂದ. ಅದು ಹೆಂಗೆ ಕಾಣಿಸುತ್ತೋ, ತಲೆ ಮೇಲೆ ಮಾವಿನಕಾಯಿ ಬಿದ್ದರೆ ಅಲ್ಲ ಕಾಣಿಸ್ಬೇಕಲ್ಲ, ವಿಸಿಬಲ್ ಪ್ರೂಫ್ ಬೇಕಲ್ಲ, ಕಣ್ಣಿಗೆ ಕಾಣಿಸುವಂಥ ಸಾಕ್ಷಿ ಬೇಡವಾ, ಬರೀ ನೀವು ತಲೆ ನೋಯ್ತಂದ್ರೆ ಪ್ರೂಫ್ ಹೇಗೆ ಅಂದಂತೆ. ಅವು ಗೊತ್ತಾಯ್ತು ಅವ್ರಿಗೆ, ಗುರುಗಳಿಗೆ ಇವನು ಮಿಸ್ಚೀಫ್ ಇವಂದೇ ಅಂಥೇಳಿ. ಅವ್ರು ಹೇಳಿದಂತೆ ಯಾರಿಗೂ ಹೇಳೋಕೆ ಹೋಗಬೇಡ, ನಿನಗೆ ಹೋಗಬೇಕು ಅನ್ಸಿ ಬರೀ ಕೈ ಮಾಡೋಣ ಕಳಿಸ್ಬಿಡ್ತೀನಿ ಹೊರಗಡೆ, ಉಳಿದವ್ರ ಮುಂದೆ ಹೇಳೋಕೆ ಹೋಗಬೇಡ ಸೀಕ್ರೆಟ್ ಇದನ್ನು ಅಂತ ಹೇಳಿದ್ರಂತೆ. ಅದನ್ನು ನೆನಪು ಮಾಡ್ಕೊಂಡು ಗುರುಗಳು ನಮಗೆ ಹೇಳ್ತಾಯಿದ್ರು, ಆ ಸಣ್ಣ ವಯಸ್ಸಿಗೆ ಎಷ್ಟು ಬುದ್ಧಿವಂತನಾಗಿದ್ದ ಇವನು, ನನಗೆ ಗೊತ್ತಿತ್ತು ದೊಡ್ಡವನಾದ್ಮೇಲೆ ಭಾಳ ದೊಡ್ಡವನಾಗ್ತಾನೆ ಇವನು ಅಂತ ಅನಿಸಿತ್ತು. ಅದ್ರ ಪ್ರಕಾರ ನನ್ನ ಶಿಷ್ಯ ದೊಡ್ಡವನಾಗಿದ್ದಾನೆ ಅಂದರು. ಆಯಿತು ಒಂದು ಗುರುಗಳು ನಕ್ಕರು, ಅವ್ರು ಹೋದರು. ನಾನು ಗುರು ಹೇಳಿದರು, ಭಾಳ ನಂಬೇಡಿ ಇವ್ರನ್ನ ಅಂದರು. ಯಾಕೆಂದರೆ ನಾನು ಮಹಾನ್ ಡಕಾಯತಾಗಿದ್ದರು ಇದನ್ನೇ ಹೇಳ್ತಿದ್ರು ಅವರು. ಅವತ್ತೇ ಮೇಷ್ಟ್ರು ತಲೆ ಮೇಲೆ ಮಾವಿನಕಾಯಿ ಹಾಕಿದವನು ಬಿಟ್ಟಾನ, ಅದಕ್ಕೆ ಡಕಾಯತಾಗಿದ್ದಾನೆ ಅಂತಿದ್ರು. ಅವ್ರ ಮಾತಿಗೆ ಅರ್ಥ ಬರೋದು ಯಾವಾಗ ಅಂದರೆ, ನಾನು ಏನಾಗಿದ್ದೀನಿ ಅನ್ನೋದ್ರ ಮೇಲೆ ಆ ಘಟನೆ ಇಂಟರ್ಪ್ರಿಟೇಷನ್ ಆಗೋದು. 50 ವರ್ಷದ ಮೇಲೆ ನಾನು ಏನಾಗ್ತೀನಿ, ನಾನು ದೊಡ್ಡವನಾಗದೆ ಕಳ್ಳ ಆಗಿದ್ದಿದ್ರೆ ಇದೇ ಗುರುಗಳು ಹೇಳೋರು, ಇವನು ಕಳ್ಳ ಆಗ್ತಾನೆ ನನಗೆ ಗೊತ್ತಿತ್ತು, ಯಾಕಂದರೆ ಅವತ್ತೇ ಮೇಷ್ಟ್ರು ತಲೆ ಮೇಲೆ ಮಾವಿನಕಾಯಿ ಹಾಕ್ಕೊಂಡು ಬಿಡ್ತಾನ ಅಂತಿದ್ರು. ಅಂದರೆ ಘಟನೆ ಅದು ಹೇಗಾದರೂ ಇಂಟರ್ಪ್ರಿಟ್ ಮಾಡೋದು 50 ವರ್ಷದ ನಂತರ ಮಾಡಬೇಕಾದದ್ದು. ನೀವು ಭಕ್ತಿಯಿಂದ ಕೊಚ್ಚಿಕೊಂಡು ಹೋಗಿ ಮಾಡೋದಾದರೆ, ಹೌದಪ್ಪ ಅವತ್ತೇ ಗೊತ್ತಿತ್ತು ರೀ ದೊಡ್ಡವರಾಗ್ತಾರೆ ಅಂತ ಹೇಳ್ಬೋದು. ಅಥವಾ ದೊಡ್ಡವರು ಆಗದೆ ಹೋದಾಗ ಅವ್ರು ಆಗದೇ ಇರೋದಕ್ಕೂ ಕಾರಣ ಹುಡುಕ್ತೇವೆ ಮನಸ್ಸು. ಅದಕ್ಕೆ ಹೇಳ್ತಾರೆ, ಇದನ್ನು ಹೇಗಿದೆ ಅಂದರೆ, ಸುಟ್ಟು ಹೋಯ್ತಲ್ಲ ಕಂಕಣ, 2 ರೀತಿ ನೋಡ್ಬೋದಪ್ಪ. ಅಪಶಕನಾಯಿತು, ಸಂಸಾರ ಸರಿ ಆಗೋಲ್ಲ ಅಂತ ಒಂದು ಹೇಳ್ಕೊಬೋದು. ಇವ್ರು ಯಾವಾಗ ದೊಡ್ಡವರಾದರೂ ಸನ್ಯಾಸಿ ಥರನೇ ಬದುಕ್ಬಿಟ್ರು, ಆಗ ಜನ ಅಂದಿರಬೇಕು ಇವ್ರು ಸನ್ಯಾಸಿ ಆಗ್ತಾರೆ ಆದರೂ ಸಂಸಾರದಲ್ಲಿ ಇರ್ತಾರೆ ಅನ್ನೋದನ್ನು ತೋರಿಸೋ ಹಾಗೆ ಕಂಕಣ ಸುಟ್ಟು ಹೋಗಿತ್ತವತ್ತು ಅಂತ ಇಂಟರ್ಪ್ರಿಟೇಷನ್ ಮಾಡೋದು. ಯಾವುದಾದ್ರೂ ಸರಿಯೇ.